ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆತ್ಮಕಥೆಗಳು ಪ್ರಕಟವಾಗುತ್ತಿವೆ. ಅದರಲ್ಲಿ ಎಷ್ಟು ಸತ್ಯ ಮತ್ತು ಮಿಥ್ಯ ಎಂಬುದು ಬರೆದವರಿಗೆ ಮಾತ್ರ ಗೊತ್ತಿರಬಹುದು. ಆತ್ಮಕಥೆ ಬರೆಯುವುದು ಕೂಡ ಅಷ್ಟು ಸುಲಭದ ಕೆಲಸವಲ್ಲ. ಸತ್ಯವನ್ನು ಹೇಳುವ ಧೈರ್ಯವಿದ್ದವರಿಗೆ ಮಾತ್ರ ಆತ್ಮಕಥೆ ಬರೆಯಲು ಸಾಧ್ಯ ಎಂದು ಹಿರಿಯ ಸಾಹಿತಿ ಕವಿ ಸುಬ್ರಾಯ ಚೊಕ್ಕಾಡಿ ಹೇಳಿದರು. ಶಿವಮೊಗ್ಗದ ಅಹರ್ನಿಶಿ ಪ್ರಕಾಶನ ಪ್ರಕಟಿಸಿದ ಲೇಖಕ ಅಂಕಣಕಾರ ಎಂಜಿ ಹೆಗಡೆಯ ಚಿಮಣಿ ಬೆಳಕಿನಿಂದ ಆತ್ಮಕಥೆಯನ್ನು ನಗರದ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಲೇಖಕ ಎಂಜಿ ಹೆಗಡೆ ಹಲವು ಹಂತ ದಾಟಿ ಬಂದವರು, ಸಿಹಿ ಕಹಿ ಉಂಡು ಬೆಳೆದವರು. ಹಾಗಾಗಿ ಜೀವನದ ಆ ಎಲ್ಲ ಅನುಭವವನ್ನು ಅವರು ಈ ಆತ್ಮಕಥೆಯ ಮೂಲಕ ಅನಾವರಣಗೊಳಿಸಿದ್ದಾರೆ ಎಂದು ಕವಿ ಸುಬ್ರಾಯ ಚೊಕ್ಕಾಡಿ ಅಭಿಪ್ರಾಯಪಟ್ಟರು. ಓದಿ ಸಾಧ್ಯ ಅವರಿಗೆ ಇದರ ಬಗ್ಗೆ ಒಂದು ಅಭಿಪ್ರಾಯ ಇರಬೇಕು. ಕೃತಿಯ ಲೇಖಕ ಎಂಜಿ ಹೆಗಡೆ ಮಾತನಾಡಿ, ಆತ್ಮಕಥೆ ಬರೆಯುವ ಮುನ್ನ ಆತ್ಮಶೋಧನೆ ಮಾಡಿಕೊಂಡೆ. ನಿಜ ಹೇಳಬೇಕೆಂದರೆ ಹಿಂದುತ್ವದ ಪರ ಹೋರಾಟ ಮಾಡುವಾಗ ನನಗೆ ವೇದಗಳು, ಉಪನಿಷತ್ತುಗಳ ಬಗ್ಗೆ ಏನೂ ತಿಳಿದಿರಲಿಲ್ಲ. ಒಂದು ವೇಳೆ ತಿಳಿದಿದ್ದರೆ ನಾನಿಂದು ಆಧ್ಯಾತ್ಮ ಗುರು ಆಗುತ್ತಿದ್ದೆನೋ ಏನೋ ಎಂದು ಹೇಳಿಕೊಂಡ್ರು. ನಾವು ಗೃಹಸ್ಥಾಶ್ರಮ ಮಾತ್ರ ನೀಟಾಗಿ ಫಾಲೋ ಮಾಡ್ತೇವೆ. ತಾಯಿಗೆ ಸರಿ ಮದುವೆ, 2 ಮಕ್ಕಳು. ಸನ್ಯಾಸ ಪಾಲನೆ ಸುಲಭದಲ್ಲಿ ಬರುವುದಿಲ್ಲ. ನನಗೆ ಇವತ್ತಿನ ದುನಿಯಾದಲ್ಲಿ ಬರ್ತದ. ಯಾಕೆಂದ್ರೆ ಈ ಗಾಡಿಗೆ ಉಂಟಲ್ಲ, ಈ ರಥಕ್ಕೆ, ಇದಕ್ಕೆ ಸಾಕು ಹೇಳುವ ಬ್ರೇಕೇ ಇಲ್ಲ. ಈ ಸಾಕು ಹೇಳುವ ಬ್ರೇಕ್ ಇದ್ರೆ ಮಾತ್ರ ಸನ್ಯಾಸ ಹೋಗಬಹುದು. ಸ್ವಲ್ಪ ನಮ್ಮ ಹಿರಿಯರಿಗೆ ಬಂದಿದೆ, ಸುಬ್ರಹ್ಮಣ್ಯನಿಗೆ ಬಂದಿದೆ, ಕಾರ್ತಿಕವನ್ನು ಬಂದಿದೆ. ಸ್ವಲ್ಪ ಈಗ ನಮಗೆಲ್ಲ ಬರಲಿಲ್ಲ ಸನ್ಯಾಸ ಭಾವ. ಇನ್ನು ವಾನಪ್ರಸ್ಥಾಶ್ರಮ ನಮ್ಮನ್ನ ಕೈಕಾಲು ಕಟ್ಟಿ ಕೊಂಡೋಗಿ ಹಾಕಿದ್ರು, ವಾಪಸ್ ಬಿಚ್ಚಿಕೊಂಡು ಬಂದು ನನ್ನ ಕುರ್ಚಿ ಯಾವಂತ ಹುಡುಕಿ ಕೂತೇವೆ ಹೊರತು ನಾವು ವಾನಪ್ರಸ್ಥಕ್ಕೆ ಹೋಗಲಿಕ್ಕಿಲ್ಲ. ಅಂದ್ರೆ ಮನುಷ್ಯನ ಬದುಕಿನ ಈ ಇದರಲ್ಲಿ ನಾನು ಹೇಳುವಂತದ್ದು ಅನೇಕ. ಗಾಂಧಿ ವಿಚಾರ ವೇದಿಕೆಯ ಅಧ್ಯಕ್ಷ ಶ್ರೀಧರ ಬಿಡೆ ಅಧ್ಯಕ್ಷತೆ ವಹಿಸಿದ್ರು. ವೇದಿಕೆಯಲ್ಲಿ ಲೇಖಕಿ ಭುವನೇಶ್ವರಿ ಹೆಗಡೆ, ನಿವೃತ್ತ ಪ್ರಾಂಶುಪಾಲ ಡಾ ಉದಯಕುಮಾರ್ ಇರ್ವತ್ತೂರು, ನಿವೃತ್ತ ಉಪ ಕುಲಸಚಿವ ಡಾ ಪ್ರಭಾಕರ ನೀರುಮಾರ್ಗ, ನಾಗವೇಣಿ ಮತ್ತು ಸೀತಾರಾಮ ಹೆಗಡೆ ಶಾನವಳ್ಳಿ, ಪ್ರಭಾಕರ ಹೆಗಡೆ ಹಸಲ್ಮನೆ ಶಿರಸಿ, ಸಿಐಎಲ್ ಮಂಗಳೂರು ಇದರ ನಿರ್ದೇಶಕ ನಂದಗೋಪಾಲ, ಲಾತವ್ಯ ಆಚಾರ್ಯ ಉಡುಪಿ, ಲಕ್ಷ್ಮೀ ಹೆಗಡೆ, ಗಹನಾ ಹೆಗಡೆ ಉಪಸ್ಥಿತರಿದ್ದರು. ಭಾನುಮತಿ ಹೆಗಡೆ, ಸಹನಾ ಭಟ್, ಹುಸೈನ್ ಕಾಟಿಪಳ್ಳ ಅವರಿಂದ ಎಂಜಿ ಹೆಗಡೆ ರಚಿಸಿದ ಭಾವಗೀತೆಗಳ ಗಾಯನ ನಡೆಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.